ಖಾತೆ ಹಂಚಿಕೆ ಕಗ್ಗಂಟು. ಹೈಕಮಾಂಡ್ ನಿರ್ಧಾರದ ಮಧ್ಯೆನೇ ಅಸಮಾಧಾನಿತರು ಗುಪ್ತ ಸಭೆಯನ್ನ ಮಾಡಿದ್ದಾರೆ. ಅಸಮಾಧಾನಿತರನ್ನ ಸಮಾಧಾನ ಮಾಡುವ ಕಸರತ್ತು ಹೇಗೆ ನಡೀತಾ ಇದೆ? ಡಿಕೆ ಶಿವಕುಮಾರ್ಗೆ ಖಾತೆ ಹಂಚಿಕೆಯ ಸರ್ಕಸ್ ಯಾವ ರೀತಿಯಾಗಿದೆ? ಏನೆಲ್ಲ ಸವಾಲುಗಳಿದೆ? ಸವಾಲಿನ ಮೇಲೆ ಸವಾಲು, ಸಂಕಷ್ಟದ ಮೇಲೆ ಸಂಕಷ್ಟ. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಯಾವಾಗ ರಚನೆಯಾಯಿತೋ ಆಗಿನಿಂದಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತ ಡಿಕೆ ಸರ್ಕಾರ ದಿನೇ ದಿನೇ ಒಂದೊಂದೇ ಪರಿಹರಿಸಿಕೊಂಡು ಬರ್ತಿದೆ. ದೊಡ್ಡ ಸವಾಲನ್ನ ಎದುರಿಸಿ ಅಧಿಕಾರಕ್ಕೆ ಬಂದಿದ್ದ ಡಿಕೆ 13 ತಂಡದ ಸಂಪುಟವನ್ನ ರಚನೆ ಮಾಡೇ ಬಿಟ್ಟಿದ್ದರು. ಮೊದಲ ಹಂತದಲ್ಲಿ ಸಂಪುಟ ರಚನೆ ವೇಳೆ ಯಾರ್ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಅವರಿಗೆಲ್ಲ ಸಚಿವ ಸ್ಥಾನ ಕೊಟ್ಟಿದ್ದ ಡಿಕೆ ಶಿವಕುಮಾರ್ ನಂತರ ಬಂದ ಅಸಮಾಧಾನವನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದರು. ನಂತರ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ದ ಡಿಕೆ ಶಿವಕುಮಾರ್ ಭಾರೀ ಅಸಮಾಧಾನವನ್ನ ಎದುರಿಸಬೇಕಾಯಿತು. ಈ ಅಸಮಾಧಾನವನ್ನ ಇಟ್ಕೊಂಡೇ ಈಗ ಖಾತೆ ಹಂಚಿಕೆ ಫಿಕ್ಸ್ ಮಾಡಿದ್ದಾರೆ. ಖಾತೆ ಹಂಚಿಕೆ ಯಾರ್ಯಾರಿಗೆ ಹೈ ಕೃಪೆ. ಅತ್ತ ಖಾತೆ ಕಸರತ್ತು, ಇತ್ತ ಕೋಲಾಹಲ. ಅದು ಜೂನ್ 3. ಸಿಎಂ ಡಿಕೆ ಶಿವಕುಮಾರ್ ಸೇರಿ 13 ಮಂದಿ ಆವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ದರು. ಕೆಲವು ದಿನಗಳಾದ ನಂತರ ಆ ಎಲ್ಲರಿಗೂ ಖಾತೆಗಳನ್ನು ಹಂಚಲಾಗಿತ್ತು. ಆದರೆ ಅಲ್ಲಿ ಕೆಲವೊಂದು ಅಸಮಾಧಾನ ಎದುರಾಗಿತ್ತು. ಕೆಲವರು ನನಗೆ ಈ ಖಾತೆ ಬೇಡ ಅಂದಿದ್ರು, ನನಗೆ ಬೇರೆ ಖಾತೆನೇ ಬೇಕು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದರು. ನನಗೆ ಬೆಂಗಳೂರು ನಗರಾಭಿವೃದ್ಧಿ ಸಂಪೂರ್ಣ ಖಾತೆಯೇ ಬೇಕು ಅಂತ ಕೃಷ್ಣ ಬೈರೇಗೌಡ ಪಟ್ಟು ಹಿಡಿದ್ರೆ, ಆಹಾರ ಇಲಾಖೆ ಬದಲು ಸಮಾಜ ಕಲ್ಯಾಣ ಇಲಾಖೆ ಕೊಡಿ ಅಂತ KH ಮುನಿಯಪ್ಪ ಬೇಡಿಕೆ ಇಟ್ಟಿದ್ರು. ಇಬ್ಬರೂ ಸಚಿವರು ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಬೇಡಿಕೆಯನ್ನ ಪ್ರಸ್ತಾಪಿಸಿದ್ರು. ಆದರೆ ಕೆಲವೇ ದಿನಗಳ ನಂತರ ಈ ಬೇಡಿಕೆ ತಣ್ಣಗಾಗಿತ್ತು. ಆದರೂ ಕೂಡ ಹೈಕಮಾಂಡ್ ತಮ್ಮ ಬೇಡಿಕೆಯನ್ನ ಈಡೇರಿಸಬಹುದು ಅನ್ನೋ ನಂಬಿಕೆಯನ್ನ ಅವರೆಲ್ಲ ಇಟ್ಕೊಂಡಿದ್ದಾರೆ. ಸಂಪುಟ ವಿಸ್ತರಣೆ ಅನ್ನೋದು ಸಿಎಂ ಡಿಕೆ ಶಿವಕುಮಾರ್ಗೆ ಅತಿ ದೊಡ್ಡ ಸವಾಲು. ಮೊದಲ ಹಂತದ ಸಂಪುಟ ವಿಸ್ತರಣೆ ನಂತರ ಹಾಗೂ 2ನೇ ಹಂತದ ಸಂಪುಟ ವಿಸ್ತರಣೆ ನಂತರ ಹಲವು ಅಸಮಾಧಾನಿತ ಶಾಸಕರ ಆಕ್ರೋಶದ ನಡುವೆ ಸಿಎಂ ದಿಲ್ಲಿಗೆ ಹೋಗಿದ್ರು. ನಮಗೂ ಸಚಿವ ಸ್ಥಾನ ಕೊಡಿ ಅಂತ ಒತ್ತಾಯ ಮಾಡಿದ್ರು. ಮೊದಲ ಹಂತದಲ್ಲಿ ಅಸಮಾಧಾನ ಸ್ವಲ್ಪ ಕಡಿಮೆ ಇದ್ದು 2ನೇ ಹಂತದಲ್ಲಿ ಸಚಿವ ಸ್ಥಾನ ವಂಚಿತರ ಆಕ್ರೋಶ ಹೆಚ್ಚಿಗೆ ಇತ್ತು. ಆಕ್ರೋಶ ಯಾವ ರೀತಿ ಇತ್ತು ಅಂದ್ರೆ, ಕೆಲವು ಸಚಿವ ಸ್ಥಾನ ಆಕಾಂಕ್ಷಿಗಳು ರಾಜೀನಾಮೆ ಕೊಡೋ ಹಂತಕ್ಕೂ ಹೋದ್ರು. ಇನ್ನು ಹಲವರು ರಾಜೀನಾಮೆ ನೀಡೋ ಬೆದರಿಕೆ ಕೂಡ ಹಾಕಿದ್ರು. ಅವರನ್ನೆಲ್ಲ ಮನವೊಲಿಸೋದಕ್ಕೆ ಡಿಕೆ ಅಖಾಡಕ್ಕಿಳಿದಿದ್ರು. ಒಂದು ಟೈಮಲ್ಲಿ ಸುರ್ಜೇವಾಲಾ ಕೂಡ ಬಂದು ಅಸಮಾಧಾನ ಇರೋರನ್ನ ಸಮಾಧಾನ ಮಾಡಿದ್ರು. ಆದರೆ ಎಲ್ಲರೂ ಸಂಪೂರ್ಣವಾಗಿ ಸಮಾಧಾನಗೊಂಡಿರಲಿಲ್ಲ. ಈ ಅಲ್ಪ ಸ್ವಲ್ಪ ಅಸಮಾಧಾನದ ನಡುವೆ ಖಾತೆ ಹಂಚಿಕೆಗೆ ಕೈ ಹಾಕಿದೆ ಹೈಕಮಾಂಡ್. ಖಾತೆ ಹಂಚಿಕೆ ಸಂಕಟಗಳ ಸರಮಾಲೆ. ಮಹದೇವಪ್ಪ, ತನ್ವೀರ್, ವೆಂಕಟೇಶ್ ರಹಸ್ಯ ಸಭೆ. ಖಾತೆ ಹಂಚಿಕೆ ರಿವೀಲ್ ಮಾಡುವುದಕ್ಕೂ ಮೊದಲು ಕಾಂಗ್ರೆಸ್ ನಾಯಕರು ತೀವ್ರ ಕಸರತ್ತು ನಡೆಸಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿರೋ 3 ಮಾಜಿ ಸಚಿವರು ರಹಸ್ಯ ಸಭೆ ನಡೆಸಿದ್ದಾರೆ. ಮೈಸೂರಿನ ಅತಿಥಿ ಗೃಹದಲ್ಲಿ ಮಾಜಿ ಸಚಿವರಾದ HC ಮಹದೇವಪ್ಪ, ತನ್ವೀರ್ ಸೇಠ್, ಕೆ ವೆಂಕಟೇಶ್ ಸಭೆ ನಡೆಸಿದ್ದಾರೆ. 3 ಕೂಡ ಸಚಿವ ಸ್ಥಾನ ವಂಚಿತರೇ ಆಗಿರುವುದರಿಂದ ಇದನ್ನು ಕಾಂಗ್ರೆಸ್ ನಾಯಕರು ಗಂಭೀರವಾಗಿ ತಗೊಂಡಿದ್ರು. ಕೂಡಲೇ ಅಲ್ಲಿಗೆ ಧಾವಿಸಿದ ಯತೀಂದ್ರ ಸಿದ್ದರಾಮಯ್ಯ 3 ಜೊತೆಯೂ ಮಾತಾಡಿ ಸಮಾಧಾನ ಮಾಡುವ ಕೆಲಸ ಮಾಡಿದ್ರು. ನಂತರ ಮಾತಾಡಿದ ಮಹದೇವಪ್ಪ ಸಚಿವ ಸ್ಥಾನ ನೀಡದೇ ಇರುವುದಕ್ಕೆ ನೋ ರಿಯಾಕ್ಷನ್ ಎಂದಿದ್ದಾರೆ. ಸಚಿವ ಸ್ಥಾನ ಇಲ್ಲ ಅಂತಷ್ಟೇ ಮುಖ್ಯಮಂತ್ರಿ ಆಗಲ್ಲ ಅಂತೇನಿಲ್ಲ. ಆ ಪ್ರತಿಭೆ ಇದೆಯಲ್ಲ, ಆ ಸಾಮರ್ಥ್ಯ ಇದೆಯಲ್ಲ, ಆ ವ್ಯಕ್ತಿತ್ವ ಇದೆಯಲ್ಲ, ಅದು ಗೊತ್ತಿಲ್ಲ ನನಗೆ. ಇವತ್ತಿನ ರಾಜಕಾರಣದ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಮಂತ್ರಿ ಮಾಡದೇ ಇರೋದಕ್ಕೆ ನಾವು ಸಭೆ ಸೇರಿಲ್ಲ, ಯಾರ ವಿರುದ್ಧವೂ ನಾವು ಪಿತೂರಿ ಮಾಡಿಲ್ಲ ಅಂದ್ರು ಮಾಜಿ ಸಚಿವ ಕೆ ವೆಂಕಟೇಶ್. ನಾವು ಯಾರ ವಿರುದ್ಧನೂ ಪಿತೂರಿ ಮಾಡೋಕ್ಕದೇ ಸೇರಿಲ್ಲ. ಇವತ್ತಿನ ರಾಜಕಾರಣದ ಬಗ್ಗೆ ಏನೇನಾಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಷ್ಟೇ. ಮುಂದಿನ ದಿನಗಳಲ್ಲಿ ನಾವು ಏನೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿ. ಇದು ಸರಿಪಡಿಸೋಕ್ಕೆ ಏನಾದ್ರು ಅವಕಾಶ ಇದೆ ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಅದರಿಂದ ಮುಂದೆ ನೋಡೋಣ ಏನೇನಾಗುತ್ತೆ ಅಂತ. ನಮಗೇನು ಯಾರು ಮಂತ್ರಿ ಕ್ಲೈಮ್ ಮಾಡೋಕ್ಕೆ ನಾವು ಯಾರು ನಿಂತಿಲ್ಲ. ಈಗ ಮಾದೇವಪ್ಪನವರಾಗಲಿ, ತನ್ವೀರ್ ಆಗಲಿ, ನಾನಾಗಲಿ ಮತ್ತೆ ಮಂತ್ರಿ ಮಾಡಿ ಅಂತ ಹೇಳಿಲ್ಲ. ಬಟ್ ಯಾಕೆ ಈ ಥರ ಆಯಿತು ಜಿಲ್ಲೆಯಲ್ಲಿ? ನೀವು ಹೇಳಿದಾಗೆ ಮೊದಲೇ ಒಬ್ಬರು ಮುಖ್ಯಮಂತ್ರಿ ಇದ್ದು, 2 ಮಂತ್ರಿಗಳಿದ್ದು ಜಿಲ್ಲೆಯಿಂದ. ಈ ಸಲ ಯಾಕೆ ಹೀಗಾಯಿತು ಅಂತದ್ದು ಸ್ವಲ್ಪ ನಮಗೆ ಮನಸ್ಸಿಗೆ ನೋವಾಗಿತ್ತು, ಬೇಸರವಾಗಿತ್ತು. ಅದರಿಂದ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ಎಲ್ಲವೂ ಸರಿ ಇದೆ ಅನ್ನೋ ಭ್ರಮೆಯಲ್ಲಿ ನಾವಿಲ್ಲ. ಎಲ್ಲವೂ ಹಾಳಾಗಿದೆ ಅಂತಾನೂ ಹೇಳಲಾಗೋದಿಲ್ಲ ಅಂತ
ತನ್ವೀರ್ ಸೇಠ್ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಎಲ್ಲವೂ ಸರಿ ಇದೆ ಅಂತ ಭ್ರಮೆನಲ್ಲೂ ಇಲ್ಲ, ಎಲ್ಲವೂ ಹಾಳಾಗಿದೆ ಅನ್ನೋದು ನಮ್ಮ ಮನಸ್ಸಲ್ಲಿಲ್ಲ. 3 ಜನ ಈ ಜಿಲ್ಲೆಯ ಹಿರಿಯ ಶಾಸಕರುಗಳು ನಮ್ಮದೇ ಆದಂತಹ ಅನುಭವವನ್ನು ಒಟ್ಟಾಗಿ ಈ ಜಿಲ್ಲೆಯ ಪ್ರಗತಿಗೆ ನಾವು ಯಾವ ರೀತಿಯ ಹೆಜ್ಜೆಗಳನ್ನ ಹಾಕಬೇಕು ಅನ್ನೋದನ್ನು ಕೆಲವೊಂದು ಚರ್ಚೆಗಳನ್ನ ಮಾಡಿದ್ದೇವೆ. ಬರುವಂಥ ದಿನಗಳಲ್ಲಿ ಅದಕ್ಕೆ ಸ್ಪಷ್ಟತೆಯಿಂದ ನಾವು ತೀರ್ಮಾನಗಳನ್ನ ತಗೊಳ್ತೇವೆ. ಇದೊಂದೇ ಅಲ್ಲ, ಇನ್ನೂ ಹಲವಾರು ಅಸಮಾಧಾನಗಳಿವೆ. ಆ ಅಸಮಾಧಾನಗಳನ್ನೇ ಇಟ್ಕೊಂಡು ಹೈಕಮಾಂಡ್ ಖಾತೆ ಹಂಚಿಕೆ ಮಾಡಿದೆ. ಆ ಲಿಸ್ಟ್ ರಿವೀಲ್ ಆಗೋದೊಂದೇ ಬಾಕಿ ಇದೆ. ಇನ್ನೊಂದು ಕಡೆ ಸಚಿವ ಸ್ಥಾನ ಹಂಚಿಕೆಯೇ ಕಾಂಗ್ರೆಸ್ಗೆ ಸವಾಲಾಗಿದೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಆರೋಪ ಎದುರಿಸುತ್ತಿರುವ ಬಿ ನಾಗೇಂದ್ರ ಅವರಿಗೆ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಅವಕಾಶ ನೀಡಿರುವುದು ಸರ್ಕಾರಕ್ಕೆ ಬಿಸಿತುಪ್ಪವಾಗಿದೆ. ನಾಗೇಂದ್ರ ಅವರನ್ನ ಸಂಪುಟದಲ್ಲಿಟ್ಟುಕೊಳ್ಳಬಾರದು ಎಂಬುದು ಬಿಜೆಪಿ ಜೆಡಿಎಸ್ ವಾದವಾಗಿದ್ದು, ಮುಂಬರುವ ವಿಧಾನಮಂಡಲ ಅಧಿವೇಶನದಲ್ಲಿ ಈ ವಿಚಾರ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಹೋರಾಟ ಹಮ್ಮಿಕೊಳ್ಳಲು ಬಿಜೆಪಿ ಮುಂದಾಗಿದೆ. ಬಿ ನಾಗೇಂದ್ರರನ್ನ ಸಂಪುಟದಲ್ಲಿ ಇಟ್ಟುಕೊಂಡ್ರೂ ಕಷ್ಟ, ತೆಗೆದ್ರೂ ನಷ್ಟ ಎಂಬಂತ ಸ್ಥಿತಿ ನಿರ್ಮಾಣವಾಗಿದ್ದು, ಬಿಜೆಪಿ ಪ್ರಯೋಗಿಸೋ ಈ ಅಸ್ತ್ರದ ವಿರುದ್ಧ ಕಾಂಗ್ರೆಸ್ ಯಾವ ಪ್ರತ್ಯಸ್ತ್ರ ಪ್ರಯೋಗಿಸುತ್ತೆ ಕಾದು ನೋಡಬೇಕಿದೆ.